ಆಪ್ಕಿ ಅದಾಲತ್ನಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕ ಕುಮಾರ್ ವಿಶ್ವಾಸ್ ಮೇಲೆ ಇರುವ ಆರೋಪ ಎಂದರೆ ಇವರು ತಮ್ಮ ಪಾರ್ಟಿಯ ಸರ್ಕಾರ ಬೀಳಿಸೋದಕ್ಕೆ ಸಂಚು ಮಾಡಿದ್ದಾರೆ ಅನ್ನೋದು. ಆಮ್ ಆದ್ಮಿ ಪಾರ್ಟಿಯ ಸರ್ಕಾರದ ಮಂತ್ರಿ ಗೋಪಾಲ್ ರಾಯ್ ಅವರು ಹೇಳಿದ್ದು, ನೀವು ಎಂಸಿಡಿ ಚುನಾವಣೆ ಸೋತ ಬಳಿಕ ಕೇಜ್ರಿವಾಲ್ ಅವರ ಸರ್ಕಾರ ಬೀಳ್ಸೋ ಪ್ರಯತ್ನ ಮಾಡಿದ್ರಿ. ಪ್ರಯತ್ನ ಅಲ್ಲ, ಸಂಚು ಮಾಡಿದ್ರಿ ಆಕ್ಚುಲಿ. ನೋಡಿ, ಪಾರ್ಟಿಲಿ ಕೆಲವರು ಹೇಳ್ತಾ ಇದ್ದಾರೆ ಅದು ಅವರೊಬ್ಬರ ಅನಿಸಿಕೆ ಅಂತ. ಸಂಜಯ್ ಸಿಂಗ್ ಹೇಳ್ತಾರೆ ಇಲ್ಲ ಅವ್ರು ನಮ್ಮ ನಾಯಕ, ನಮ್ಮ ಜೊತೆಗಾರ, ನಾನು ಮಾತಾಡ್ತಿದ್ದೀನಿ, ಅದು ಹೆಂಗೆ ಹೇಳ್ಬಿಡ್ತಾರೆ? ಇದಂತೂ ರಾಜಕೀಯದ ವಿಷಯದಲ್ಲಿ ದೊಡ್ಡ ತಪ್ಪಲ್ವಾ? ಒಬ್ಬ ಮನುಷ್ಯನ ಬಗ್ಗೆ ನಿಮ್ಗೆ ಇಷ್ಟೊಂದು ಗೊತ್ತಿದ್ರು ನೀವು ಅವನಿಗೆ ರಾಜಸ್ಥಾನದ ಉಸ್ತುವಾರಿ ಕೊಟ್ರೆ 3-4 PSC ಮೀಟಿಂಗಿಗೂ ನೀವು ಅವನ್ನ ಕರೆದಿದ್ರಿ. ನಮ್ಮ ಮನೇಲಿ ಶಾಸಕರು ಸೇರ್ತಿದ್ರು ಅಂತಾನಾದ್ರೂ ಅವ್ರಂದ್ರು. ನನ್ನ ಮನೆಗೆ ಶಾಸಕರು ಬರ್ತಾನೇ ಇದ್ರು. ಯಾವಾಗೆಲ್ಲ ನಿಮ್ಮ ಕೆಲಸದವರು ಅಹಂಕಾರದಿಂದ ಆ ಶಾಸಕರನ್ನ ಬೈದು ವಾಪಸ್ ಕಳಿಸಿದ್ರು, ಯಾವಾಗೆಲ್ಲ ನೀವು ಅವರಿಗೆ ಸಿಗ್ಲಿಲ್ವೋ, ಯಾವಾಗ ಕೆಲಸಗಳೆಲ್ಲ ಆಗ್ಲಿಲ್ವೋ, ಅವ್ರ ಪಾರ್ಟಿ ಹಿರಿಯ ನಾಯಕ ಅನ್ನೋ ಮರ್ಯಾದೆ ಕೊಟ್ಟು ನನ್ನ ಹತ್ರ ಬರ್ತಾ ಇದ್ರು. ನಾನು ಹೋಗಿ ಈ ಮಾತನ್ನ ಹೇಳ್ತಾ ಇದ್ದೆ, ನೋಡಿ ಈ ಶಾಸಕರಿಗೆ ಬೇಜಾರಾಗಿದೆ, ಅವ್ರಿಂತ ತೊಂದರೆ ಇದೆ, ಸ್ವಲ್ಪ ಕೇಳಿಸ್ಕೊಳ್ಳಿ ಅವ್ರ ಮಾತನ್ನ. ಸೊ ನಾನು ಮೊದಲು ಹೇಳಿದ್ದೆ, ಯುದ್ಧದಲ್ಲಿ ಒಂದು ಚಿಕ್ಕ ನಿಯಮ ಇದೆ, ಕೊಲೆ ಮಾಡಬೇಡಿ, ಏನು ತೊಂದರೆ ಇಲ್ಲ, ಅಭಿಮನ್ಯುನ ಕೊಂದು ಹಾಕಿ, ಹೆಣದ ಜೊತೆ ಆಟ ಆಡಬೇಡಿ, ಯಾಕಂದ್ರೆ ಹೆಣ ತಿನ್ನೋದಕ್ಕೆ ಹದ್ದೇ ಬರೋದು. ಈಗ ಇಂಥ ಪರಿಸ್ಥಿತಿ ಬಂದ್ಬಿಡ್ತಾ ನೀವು ಹದ್ದಿನ ಹಾಗೆ ನಡ್ಕೊಳ್ಳೋಷ್ಟು ಕೀಳು ಮಟ್ಟಕ್ಕೆ ಇಳಿದ್ರ? ಇವೆಲ್ಲ ಹೇಗ್ ಪ್ಲಾನ್ ಆಗುತ್ತೆ ಅಂತ ನನಗೆ ಗೊತ್ತು, ಯಾಕಂದ್ರೆ ಈ ತರ ನಡೆಯೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಆದ್ರೆ ಈ ಸಲ ಜನ ಇದನ್ನ ಒಪ್ಕೊಳ್ಳೋದಿಲ್ಲ, ಅವ್ರಿಗೆ ಅರ್ಥ ಆಗ್ತಿಲ್ಲ. ನಿಮ್ ಹತ್ರ ಹೆಬ್ಬಾವ್ ಗುಪ್ತಾ ಅವ್ರ ಬಗ್ಗೆ ಕೇಳಿದ್ರೆ ನೀವೇನ್ 7 ತಿಂಗಳ ಹಿಂದೆ ಏನಾಗಿತ್ತು ಅಂತ ಈ ವಿಷಯಕ್ಕೆ ಬಂದ್ರ? ಕುಂಭಕರ್ಣನ್ ತುಂಬಾ ನೋಡಿದೀನಿ, ಆದ್ರೆ 7 ತಿಂಗಳ ಕುಂಭಕರ್ಣನ ಈಗ್ಲೇ ನೋಡ್ತಾ ಇರೋದು ನಾನು. ಆದ್ರೆ ಕಪಿಲ್ ಮಿಶ್ರಾ ಅವರು ಕೂಡ ನಿಮ್ಮ ಜೊತೆ ಒಳಸಂಚಲ್ಲಿ ಸೇರ್ಕೊಂಡ್ರು ಅಂತ ಅವರನ್ನ ಮಂತ್ರಿ ಮಂಡಲದಿಂದ ತೆಗೆದು ಹಾಕಿದ್ದು ಅಂತ ಅವರಂದ್ರು. ಅಂದ್ರೆ ಇದರ ಅರ್ಥ ಅವರು ಮತ್ತೆ ನನ್ನ ನಾಯಕರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಕಪಿಲ್ ಮಿಶ್ರಾ ಅವರನ್ನ ತೆಗೆದುಹಾಕಿದಾಗ ಹೇಳಿದ್ದು ಅವ್ರು ನೀರಿನ ಹಂಚಿಕೆ ಸರಿಯಾಗಿ ಮಾಡ್ತಿಲ್ಲ, ಅದಕ್ಕೆ ತೆಗಿತಿರೋದು. ಹಾಗಿದ್ರೆ ಒಂದು ವೇಳೆ ಅವ್ರು ಸುಳ್ಳು ಹೇಳಿದ್ರೆ ಇವ್ರು ಸುಳ್ಳು ಹೇಳ್ತಾ ಇರಬೇಕು. ಇಬ್ರು ಒಂದೇ ಮಂತ್ರಿಮಂಡಲದಲ್ಲಿದ್ದಾರೆ. ಒಂದೇ ಮಂತ್ರಿಮಂಡಲದಲ್ಲಿ ಇದ್ಕೊಂಡು ಇಬ್ರು ಬೇರೆ ಬೇರೆ ಹೇಳಿಕೆ ಕೊಡೋದು ಒಳ್ಳೆ ಲಕ್ಷಣ ಅಲ್ಲ, ಅದು ವಿರುದ್ಧ ಹೇಳಿಕೆಗಳು, ಅದು ಸರಿಯಾದ ಮಂತ್ರಿಮಂಡಲ ಅಲ್ಲ. ನಾನು ನಂಬಿಕೆ ಇಟ್ಟಿದ್ದೀನಿ ಇದ್ರ ಬಗ್ಗೆ ತನಿಖೆ ಆಗ್ಲಿ. ಮುಖ್ಯಮಂತ್ರಿಗಳ ನಿಲುವನ್ನ ತಳ್ಳಿ ಹಾಕಿ ಹೊಸ ನಿಲುವನ್ನ ತಗೊಂಡಿದ್ದಾರೆ. ಇಂತಹ ಮಂತ್ರಿಯ ಎದುರಾಗಿ ಮುಖ್ಯಮಂತ್ರಿಗಳು ತನಿಖೆ ನಡೆಸಬೇಕು. ಆಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಪದತ್ಯಾಗ ಮಾಡ್ಬೇಕಾಗತ್ತೆ. ನಿಮಗೆ ಬಿಜೆಪಿ ಜೊತೆ ಒಡನಾಟ ಇದೆ ಅಂತ ಅವರು ಹೇಳ್ತಾರೆ. ಎಮರ್ಜೆನ್ಸಿಗೂ ಮುಂಚೆ ಇಂದಿರಾ ಅವ್ರ ಹತ್ರ ಹೋಗಿ ಏನೇ ಕೇಳಿದ್ರು, ಏನೇ ಆಗಿರ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅಂದ್ರು ಸಂಘ ಪರಿವಾರದ ಕೈವಾಡ ಇದೆ ಅಂತಿದ್ರು. ನಾನು ಹಳೆ ರಾಜಕಾರಣಿಗಳ ಹತ್ರ ಮಾತಾಡ್ತಿದ್ದೀನಿ, ಒಂದು ಕಾಲದಲ್ಲಿ ಇಂಥ ಜೋಕ್ ಇತ್ತಂತೆ. ಇದು ಯಾವ ಸೀಮೆ ನ್ಯಾಯ? ಯಾರೇ ಪ್ರಶ್ನೆ ಕೇಳಿದ್ರು ಒಂದು ಮಾತು ಹೇಳಿದ್ರು ಅವ್ರು ಬಿಜೆಪಿ ಅವರ, ಗೊತ್ತಿಲ್ಲ ಯಾರು ಅಂತ. ಇದು ಮೇಲ್ನವರು ಮಾತಾಡ್ತಾ ಇದ್ದಾರೆ. ಮೇಲಿರೋದು ಯಾರು? ಮೇಲಿರೋರು ಬಂದು ಹೇಳಿ, ಒಂದ್ಸಲ ಹೇಳ್ಬಿಡ್ಲಿ, ಎಲ್ರ ಮುಂದೆ ಹೇಳಿ, ಅದಕ್ಕೇನಂತ ಇವಾಗ? ನೀವು ಬುರ್ಹಾನ್ ವಾನಿ ವಿಷಯದಲ್ಲಿ ಬಿಜೆಪಿ ಏನ್ ಹೇಳ್ತೋ ಅದನ್ನೇ ಹೇಳಿದಾಗ, ಕಾಶ್ಮೀರದ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಹೇಳೋದನ್ನೇ ನೀವು ಹೇಳಿದಾಗ ಪ್ರಶ್ನೆ ಹುಟ್ಕೊಳುತ್ತಲ್ವಾ? ಅಂದ್ರೆ ಬುರ್ಹಾನ್ ವಾನಿ ಉಗ್ರವಾದಿ ಆಗಿರೋದ್ರಿಂದ ನಾನು ಸೈನಿಕರ ಪರವಾಗಿ ಮಾತಾಡದೆ ಇದ್ರೆ ನಾನು ಬಿಜೆಪಿ ಅವನಾ? ಇದೆಂತ ವಿಚಿತ್ರನಪ್ಪ. ಬಿಜೆಪಿ ಒಳ್ಳೆ ಕೆಲಸ ಮಾಡಿದ್ರೆ, ಈಗ ಕಾಂಗ್ರೆಸ್ಸಿನ ಶಾಸಕರೊಬ್ರು ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಪೊಲೀಸರ ಹತ್ರ ತಪ್ಪಾಗಿ ನಡ್ಕೊಂಡ್ರು. ಆಮೇಲೆ ಅವ್ರ ಹತ್ರ ಕ್ಷಮೆ ಕೇಳಿ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು. ನೀವು ಒಳ್ಳೆ ರಾಜಕೀಯ ಆರಂಭ ಮಾಡಿದಿರಾ, ನಿಮ್ಮನ್ನ ಅಭಿನಂದಿಸ್ತೀನಿ, ತುಂಬಾ ಒಳ್ಳೆ ವಿಷಯ ಇದು ಅಂತ ಟ್ವೀಟ್ ಮಾಡಿ ರಾಹುಲ್ ಗಾಂಧಿಗೆ ಅಭಿನಂದನೆ ಹೇಳಿದ ನಮ್ಮ ಪಾರ್ಟಿಯ ಮೊದಲ ರಾಷ್ಟ್ರೀಯ ವಕ್ತಾರ ನಾನೇನೆ. ಯಾರೇ ಒಳ್ಳೆ ಕೆಲಸ ಮಾಡ್ಲಿ, ಕಾಂಗ್ರೆಸ್ ಮಾಡ್ಲಿ ಬಿಜೆಪಿ ಮಾಡ್ಲಿ, ಅದನ್ನ ಮೆಚ್ಕೋಬೇಕು. ಕೆಟ್ಟ ಕೆಲಸ ಮಾಡಿದ್ರೆ ಅದನ್ನ ಬೀದಿಲಿ ನಿಂತು ಹೇಳ್ತೀವಿ. ಕಳೆದ 1 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದ ನೀತಿಗಳ ಎದುರಾಗಿ, ಅವರ ವೈಯಕ್ತಿಕ ಆದ್ಯತೆಗಳ ಎದುರಾಗಿ ಜೋರಾಗಿ ದನಿ ಎತ್ತಿದವನು ನಾನೊಬ್ನೇ. ಜೋರಾಗಿ ಒಂದೇ ಸಮ ಮಾತಾಡ್ತಿದ್ದವನು ಈಗ ಸುಮ್ಮನಾಗಿದ್ದಾರೆ. ನಾನೊಬ್ನೇ ಮಾತಾಡ್ತಾ ಇರೋದು, ಆದ್ರೂ ನಾನು ಬಿಜೆಪಿ ಜೊತೆಗಿದ್ದೀನಿ ಅಂತಾರೆ. ಇದೆಲ್ಲ ಸರಿ ಅಲ್ಲ. ನೋಡಿ, JNUನಲ್ಲಿ ಏನಾಯ್ತೋ, ನೀವು ನಿಮ್ಮ ಪಾರ್ಟಿಯ ನಿಲುವಿಗೆ ಅಂಟ್ಕೊಳ್ದೆ ಬೇರೇನೋ ಹೇಳಿದ್ರಿ. ಖಂಡಿತವಾಗ್ಲೂ ಭಾರತ್ ತೆರೆ ಟುಕಡೆ ಹೊಂಗೆ ಅಂತ JNU ಅಲ್ಲಿ ಯಾರು ಕೂತ್ಕೊಂಡಿದ್ರು ನನಗೆ ಸಿಟ್ಟು ಬಂತು. ಆದ್ರೆ ನನ್ನ ಮೊದಲನೇ ಟ್ವೀಟ್ ನೋಡಿ, ಮೊದಲನೇ ಟ್ವೀಟ್ನಲ್ಲಿ ಈ ದೇಶದ ಗೃಹ ಮಂತ್ರಿ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ನೀವು ಗೃಹ ಮಂತ್ರಿ, ಡೆಲ್ಲಿ ಪೊಲೀಸ್ ನಿಮ್ ಕೈಯಲ್ಲಿದೆ, ನೀವಿದ್ದು JNUನಲ್ಲಿ ಇಂಥ ಕೂಗು ಹಾಕ್ತಿದಾರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ ಅಂತ ಹೇಳಿದೆ. ಭಾರತಕ್ಕೆ ಅಂತ ಮಾತು ಕೇಳಿ ಆ 8 ಜನ ಓಡೋಗಿದ್ರಲ್ಲ, ಹೆಂಗ್ ಅರೆಸ್ಟ್ ಮಾಡ್ಲಿಲ್ಲ? ಎಂತ ಡೆಲ್ಲಿ ಪೊಲೀಸ್ ನಿಮ್ದು? ಮೊದಲನೇ ಪ್ರಶ್ನೆ ಗೃಹ ಮಂತ್ರಿ ಕೇಳಿದ್ದು, 2ನೇ ಪ್ರಶ್ನೆ ಇದ್ರ ಬಗ್ಗೆ ಕೇಳಿದೆ, 3ನೇ ಪ್ರಶ್ನೆ ಒಳಗೆ ಕೇಳಿದೆ, ಇವ್ರ ಜೊತೆ ಯಾಕೆ ನಿಲ್ತೀರಿ ಅಂತ. JNU ಸ್ವಾಯತ್ತೆ ಉಳಿಲಿ, ಅದು ಶ್ರೇಷ್ಠವಾದ ಸಂಸ್ಥೆ, ಅದು ದೊಡ್ಡ ತಕ್ಷಶಿಲೆ, ಅದರ ಪವಿತ್ರತೆ ಉಳಿಬೇಕು, ಅದಕ್ಕೂ ಮಾತಾಡ್ತೀನಿ ನಾನು. ಆದ್ರೆ ಅಲ್ಲಿ ಹೋಗಿ ನುಗ್ಗಿ ಯಾವನೋ ಕಿಡಿಗೇಡಿ ಭಾರತಕ್ಕೆ ಎದುರಾಗಿ ಕೂಗ್ ಹಾಕಿದ್ರೆ ನಾನು ಸುಮ್ನಿರ್ಬೇಕಾ? ರಾಜಕೀಯದ ಮನೆ ಹಾಳಾಗೋಯ್ತು. ನಾನು ಜೋರಾಗಿ ಹೇಳ್ತೀನಿ, ಕಿರಿಟ್ಕೊಂಡು ಹೇಳ್ತೀನಿ, ಏನ್ ತಪ್ಪಿದೆ? ನಾನು ಇತ್ತೀಚೆಗೆ ಹೇಳಿದ್ದೆ, ಈ ಹಳೆ ಗೆಳೆತನವನ್ನ ಈ ಹೊಸ ಶಕ್ತಿಯೊಂದಿಗೆ ಹೋಲಿಸ್ಬೇಡಿ, ಹಳೆ ಗೆಳೆತನವನ್ನ ಈ ಹೊಸ ಶಕ್ತಿಯೊಂದಿಗೆ ಹೋಲಿಸ್ಬೇಡಿ, ಇದು ಸಂಬಂಧಗಳ ಹೊಲಿಗೆ ಸಂಚುಗಳಿಂದ ಬಿಚ್ಚಬೇಡಿ, ಇದು ಸಂಬಂಧಗಳ ಹೊಲಿಗೆ ಸಂಚುಗಳಿಂದ ಬಿಚ್ಚಬೇಡಿ. ನನ್ನ ಮಾತಿಗೆ ಮೋಡಿಗೆ ಒಳಗಾಗಿದ್ದ ದೇವತೆಗಳು ಇವತ್ತು ಬಾಯಿಗೆ ಬೀಗ ಹಾಕು ಎಂದು ನನಗೆ ಹೇಳುವರು. ಈಗ ಯಾರಾದ್ರೂ ಮಾಡ್ತಾರ? ನಿಮಗೆ ಸೂಟ್ ಆಗುವಾಗ ನಾನು ತುಂಬಾ ಒಳ್ಳೆಯವನು, ಪಾರ್ಟಿ ಹೀರೋ ಆದೆ, ನಾನು ಪಾರ್ಟಿಲ್ ತುಂಬಾ ಒಳ್ಳೆಯವನು ನಾನೇ. ನೀವು ಕೆಣ್ಕೋದ್ರಲ್ಲಿ ಏನೂ ಕಡಿಮೆ ಇಲ್ಲ. ಸುಷ್ಮಾ ಸ್ವರಾಜ್ ಅವರು ಯುನೈಟೆಡ್ ನೇಷನ್ ಅಲ್ಲಿ ಭಾಷಣ ಮಾಡಿದ್ರು. ಎಲ್ರಿಗಿಂತ ಮೊದಲು ಹೊಗಳಕ್ಕೆ ನೀವು ಮೈದಾನಕ್ಕೆ ಇಳಿದ್ರಿ. ಇಲ್ಲ, ನಾನು
ನಾನು ಲಂಡನ್ನಲ್ಲಿದ್ದೆ. ನಾನು ಹೋಟೆಲ್ನಲ್ಲಿ ನೋಡ್ತಿದ್ದೆ. ನಾನು ಕೂಡಲೇ ಹೇಳಿದೆ, ಚುನಾವಣೆಯಲ್ಲಿ ನಾವು ಒಬ್ರಿಗೊಬ್ರು ಹೇಳಿಕೆ ಕೊಟ್ಕೊಂಡು ಸುಷ್ಮಾ ಅವರು ನನ್ನ ಟ್ವಿಟರ್ನಲ್ಲಿ ಬ್ಲಾಕ್ ಮಾಡಿದ್ರು. ಬ್ಲಾಕ್ ಮಾಡಿದ್ರು ಪರವಾಗಿಲ್ಲ, ಬ್ಲಾಕ್ ಮಾಡೋದು ಅವ್ರಿಷ್ಟ, ಅವ್ರಿಗೆ ಪರವಾಗಿಲ್ಲ. ನಾನು ನೋಡಿದೆ, ನನ್ನ ಅನ್ಬ್ಲಾಕ್ ಮಾಡಿದ್ರು. ಅದು ಅವ್ರಿಷ್ಟ, ಅವ್ರು ನನ್ನ ಮಾತನ್ನು ಕೇಳಲೂಬಹುದು ಬಿಡ್ಲೂಬಹುದು. ಆದರೆ ಅವರು ಪಾಕಿಸ್ತಾನದ ಭಯೋತ್ಪಾದನೆ ಬಗ್ಗೆ ಮಾತಾಡಿದ್ರಲ್ಲ, ಅದರಲ್ಲೂ ಹಿಂದಿಯಲ್ಲಿ ಮಾತಾಡಿದ್ರಲ್ಲ ಅವರು, ಅಪ್ಪಟ ಹಿಂದಿಯಲ್ಲಿ. ಯಾವ ಹಿಂದಿ ತಾಯಿ ಇದನ್ನೆಲ್ಲ ಕೊಟ್ಟಿದ್ದಾಳೋ, ಯಾವ ಹಿಂದಿ ತಾಯಿಯಿಂದಾಗಿ ದೇಶದ ದೊಡ್ಡ ನ್ಯಾಯಾಲಯದಲ್ಲಿ ಕೂರೋ ಯೋಗ್ಯತೆ ಕರುಣಿಸಿದ್ದಾಳೋ, ಆ ಹಿಂದಿಯ ಸೊಗಸಾದ ಬಳಕೆ ಇದೆಯಲ್ಲ ಆಯುಧವಾಗಿ ವೈರಿ ಎದುರಲ್ಲಿ. ಖುಷಿ ಆಗ್ಬಾರ್ದಾ, ಮೆಚ್ಕೊಳ್ಬಾರ್ದಾ, ಪಾರ್ಟಿ ನಿಲುವು ಬೇರೆ ಅಂತ, ಇಲ್ಲ ಪಾರ್ಟಿನ ಕೇಳ್ಬೇಕಿತ್ತ, ನಾನು ಬೇರೆ ಲೈನಲ್ಲಿ ಹೋಗ್ತಿದ್ದೀನಿ ಅಂತ? ಹೋದ ದಾರಿಯಲ್ಲೇ ಮತ್ತೆ ಹೋಗುವ ರಣಹೇಡಿಗಳು, ಹೊಸ ದಾರಿ ಹುಡುಕುವ ಛಲವಿಲ್ಲದ ಕಪಟಿಗಳು. ಇದಕ್ಕೇನು ಹೇಳ್ತೀರಾ ನೀವೇ ಹೇಳಿ? ಆದ್ರೆ ನೀವು ನರೇಂದ್ರ ಮೋದಿ ಅವ್ರನ್ನ ಹೊಗಳಿದಾಗ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಬೇಜಾರಾಗಿತ್ತಲ್ವಾ? ಇಲ್ಲ, ನಾನು ಎಲ್ರಿಗಿಂತ ಜಾಸ್ತಿ ಹೊಗಳೋದು ಅರವಿಂದ್ನೇ. ಎಲೆಕ್ಷನ್ ಮೇಲೆ ನನ್ನ ಕಣ್ಣಿದ್ದಿದ್ರೆ 2002ರಿಂದ ಮೋದಿ ಅವರು ನನ್ನ ಸ್ನೇಹಿತ. ಕುಮಾರ್ ಹಳೆ ಪರಿಚಯ ಅಂತ ನಿಮ್ಮ ನ್ಯಾಯಾಲಯದಲ್ಲೇ ನಿಮ್ಮೆದುರಿಗೆ ಮಾತಾಡಿ ಹೋಗಿದ್ರಲ್ಲ ಅವರು. ನನ್ನ ಹಳೆ ಕೇಳಿಗರು, ಮೆಚ್ಕೊಂಡವರು, ಇಡೀ ರಾತ್ರಿ ಎದುರುಗಡೆ ಕೂತವರು ಇಡೀ ದೇಶಕ್ಕೆ ಗೊತ್ತು. ನನಗೆ ರಾಜಕೀಯ ಶುರು ಮಾಡ್ಬೇಕು ಅಂತಿದ್ರೆ ಅಲ್ಲಿಂದನಾದ್ರೂ ಕರೆದಿದ್ರು, ನೇರವಾಗಿ ಕರೆದಿದ್ರು, ಅಲ್ಲಿಂದ ಶುರು ಮಾಡ್ಬೋದಿತ್ತಲ್ಲ ನಾನು. ಆದ್ರೆ ನನಗಿದು ಒಳ್ಳೆ ರಾಜಕೀಯದ ಗುಂಪಿನ ತರ ಕಾಣಿಸ್ತು. ಇದು ವಿಪಕ್ಷದ್ದಲ್ಲ, ವಿಕಲ್ಪದ ರಾಜಕೀಯ. ಬಿಜೆಪಿ ಕಾಂಗ್ರೆಸ್ ಮಾಡ್ತಾರಲ್ಲ, ಅದಕ್ಕಿಂತ ಬೇರೆನೇ ರಾಜಕೀಯ ಇದು. ಈ ಸಿರಿವಂತರ ಎದುರು ನಮ್ಮ ಕರುಗಳನ್ನ ನಿಲ್ಸಿದ್ರು, ಕರುಗಳೇ ಗೆಲ್ತಿದ್ವು. ನಮಗೇನ್ ಗೊತ್ತಿತ್ತು ಮೊದಲೇ ಕೊಬ್ಬಿದ ಹಣದ ಗೂಳಿಗಳು ನಮ್ಮ ಕರುಗಳನ್ನ ತುಳ್ಕೊಂಡು ಮುಂದೆ ಹೋಗ್ತವೆ ಅಂತ, ರಾಜ್ಯಸಭೆ ಲೋಕಸಭೆಗೆ ಹೋಗ್ತವೆ ಅಂತ. ಒಳಗಿರೋದನ್ನ ಹೇಳ್ಬಿಡ್ತಿದ್ದೀನಿ. ಇದ್ರ ಬಗ್ಗೆ ನೀವು ಯಾವುದೇ ಕವಿತೆ ಬರೀಲಿಲ್ವಾ? ಕಳೆದ 5ರಿಂದ 10 ದಿನಗಳಲ್ಲಿ ಈ ಥರ ಏನಾದರೂ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಒಂದು ಕವಿತೆ ಬರೆದಿದ್ದೀನಿ. 3 ದಿನ ಟೈಮ್ ತಗೊಂಡು ಬರೆದಿದ್ದೀನಿ. ಕೆಂಪುಕೋಟೆ ಕವಿ ಸಮ್ಮೇಳನದಲ್ಲಿ ನನಗೆ ಆಗಾಗ ಇದನ್ನು ಹೇಳ್ತಾ ಇದ್ರು ನನ್ನ ನಾಯಕ, ನನ್ನ ಅಣ್ಣ ದಿನಕರ್ ಅವರು. ನೆಹರು ಅವರಿಗೆ ಕವಿತೆ ಹೇಳಿದ್ರು, ನೀನು ನನ್ನ ಮೇಲೆ ಕವಿತೆನೇ ಬರೆಯಲ್ಲ ಅಂತ ಹೇಳ್ತಿದ್ರು. ಎಂಥ ಕವಿ ಮಿತ್ರ ನೀನು. ನಾನು ಬಹುಶಃ ಬದುಕಿನ ಮೊದಲ ಮತ್ತು ಕೊನೆಯ ಕವಿತೆ ಬರೆದಿದ್ದೀನಿ. ಹೇಳ್ತೀನಿ, ಕೇಳಿಸ್ಕೊಳಕ್ಕಾಗೋರು ಇದನ್ನು ಕೇಳಿಸ್ಕೋಬಹುದು. ಇದು ಬರೀ ಅವರಿಗಾಗಲ್ಲ, ಇದು 47, 77, 15, 17 ಎಲ್ಲಾ ಚಳುವಳಿಗಳು ಹುಟ್ಟಿ ಜನಪರಿವರ್ತನೆ ಆಗುತ್ತೆ ಅನ್ನೋ ನಂಬಿಕೆಯ ಬಳಿಕದ ಕವಿತೆ ಇದು. ಇದರಲ್ಲಿ ಒಂದು ಚರಣ ನಾಯಕರ ಮೇಲಿದೆ, ಒಂದು ಚರಣ ಕಾರ್ಯಕರ್ತರ ಮೇಲಿದೆ, ಒಂದು ನನ್ನ ಮೇಲಿದೆ. ಕೇಳಿ ಅಂತ ನಿಮ್ಮನ್ನ ವಿನಂತಿ ಮಾಡ್ಕೋತಿದ್ದೀನಿ. ಮೂರ್ತಿಗಳಲ್ಲಿ ಪೂಜೆ ಸಿಲುಕಿ. ಈ ನಾಯಕ ಬ್ಯಾನರಲ್ಲಿ ನೋಡ್ತಿರಲ್ಲ, ದೊಡ್ಡ ಗಣಪತಿ, ಚಿಕ್ಕ ಗಣಪತಿ, ಚಿಕ್ಕ ಗಣಪತಿ, ಚಿಕ್ಕ ಗಣಪತಿ, ಮೂರ್ತಿಗಳಲ್ಲಿ ಪೂಜೆ. ಮೂರ್ತಿಗಳಲ್ಲಿ ಪೂಜೆ ಸಿಲುಕಿ, ವಿಧಾನಗಳಲ್ಲಿ ಭಕ್ತಿ ಸಿಲುಕಿ, ಮನಸ್ಸು ಕೊಟ್ಟು ಸಂಚು ಮಾಡಿ, ಒಲ್ಲದ ಮನದಿಂದ ಸತ್ಯವ ಆಡಿ. ಮನಸ್ಸು ಕೊಟ್ಟು ಸಂಚು ಮಾಡಿ, ಒಲ್ಲದ ಮನದಿಂದ ಸತ್ಯವ ಆಡಿ. ಪ್ರಶ್ನೆಯ ಮಳೆಗೆ ಕುಸಿಯುವ ನೀವು, ಪ್ರಶ್ನೆಯ ಮಳೆಗೆ ಕುಸಿಯುವ ನೀವು, ನಾಯಕರಾಗಿ ಮಾಡಿದ್ದೇನು. ಪ್ರಶ್ನೆಯ ಮಳೆಗೆ ಕುಸಿಯುವ ನೀವು, ನಾಯಕರಾಗಿ ಮಾಡಿದ್ದೇನು. ಕಲ್ಲಿನ ಮೇಲೆ ಕೆತ್ತುವ ಬರಹವ, ಸುದ್ದಿ ಹಾಳೆಗೆ ದೂಡಿದರೇನು. ಮೂರ್ತಿಗಳಲ್ಲಿ ಪೂಜೆ ಸಿಲುಕಿ, ವಿಧಾನಗಳಲ್ಲಿ ಭಕ್ತಿ ಸಿಲುಕಿ, ಮನಸ್ಸು ಕೊಟ್ಟು ಸಂಚು ಮಾಡಿ, ಒಲ್ಲದ ಮನದಿಂದ ಸತ್ಯವ ಆಡಿ. ಪ್ರಶ್ನೆಯ ಮಳೆಗೆ ಕುಸಿಯುವ ನೀವು, ನಾಯಕರಾಗಿ ಮಾಡಿದ್ದೇನು. ಕಲ್ಲಿನ ಮೇಲೆ ಕೆತ್ತುವ ಬರಹವ, ಸುದ್ದಿ ಹಾಳೆಗೆ ದೂಡಿದರೇನು. ಈಗ ಮೊದಲನೇ ಚರಣ ಕೇಳಿ. ಬಿಡುಗಡೆ ಪಡೆಯಲು ಹೊರಟೆ ನೀನು. ಕವಿಯ ವಿಶೇಷತೆ ನೋಡಿ, ಆ ಕಡೆ ಕೈ ಸನ್ನೆ ಮಾಡಿದ್ರೆ ಸಾಕು, ಎಲ್ರಿಗೂ ಅರ್ಥ ಆಗುತ್ತೆ. ಬಿಡುಗಡೆ ಪಡೆಯಲು ಹೊರಟೆ ನೀನು, ನೇಸರನು ಕೆಂಪಾಗಿರುವನು. ವಿಕಾಸಕ್ಕಾಗಿ ಹಾತೊರೆದೆ ನೀನು. ಡೆಲ್ಲಿಲಿರೋ ದೊಡ್ಡವರು ಕೇಳಿಸ್ಕೊಳ್ಳಿ. ವಿಕಾಸಕ್ಕಾಗಿ ಹಾತೊರೆದೆ ನೀನು, ನೇಸರನು ಕೆಂಪಾಗುರಿಯುವನು. ಆದರೆ ಇಂದು ಮಿನುಗುತ್ತಲಿರುವೆ, ಮಿಂಚು ಹೊಳದಂತ ಕೆಲಸದಾಳಾಗಿ. ಆದರೆ ಇಂದು ಮಿನುಗುತ್ತಲಿರುವೆ, ಮಿಂಚು ಹೊಳದಂತ ಕೆಲಸದಾಳಾಗಿ. ಎಲ್ಲರೂ ಒಂದಾಗಿ, ಎಲ್ಲರೂ ಹುರುಪಿಂದ, ಗದ್ದುಗೆ ಬಳಿಯೇ ಒಯ್ದರು ನಿನ್ನ. ಎಲ್ಲರೂ ಒಂದಾಗಿ, ಎಲ್ಲರೂ ಹುರುಪಿಂದ, ಗದ್ದುಗೆ ಬಳಿಯೇ ಒಯ್ದರು ನಿನ್ನ. ರಾಜಕೀಯದ ಒಳಸುಳಿವನ್ನು ಈಗಲಾದರೂ ಅರಿತೆಯ ಚಿನ್ನ. ರಾಜಕೀಯದ ಒಳಸುಳಿವನ್ನು ಈಗಲಾದರೂ ಅರಿತೆಯ ಚಿನ್ನ. ದಾಳಿ ಮಾಡ್ತಿರೋರು ಇನ್ನು ಈ ಮೋಸಗಾರರ ಮಂಡಳಿಯ, ಈ ಮೋಸಗಾರರ ಮಂಡಳಿಯ ಒಡ್ಡೋಲಗಬೇಕೆ ನಿನಗೀಗ. ಕಲ್ಲಿನ ಮೇಲೆ ಕೆತ್ತುವ ಬರಹವ, ಸುದ್ದಿ ಹಾಳೆಗೆ ದೂಡಿದರೇನು. ಮೂರ್ತಿಗಳಲ್ಲಿ ಪೂಜೆ ಸಿಲುಕಿ, ವಿಧಾನಗಳಲ್ಲಿ ಭಕ್ತಿ ಸಿಲುಕಿ. ಕಡ್ಲೆ ತಿಂದು ಮಕ್ಕಳ ಜಗಳ.
ಕೆಲಸ ಬಿಟ್ಟು ಬಂದಂತ ಮಕ್ಕಳ ಮುಖಗಳು ನನಗೀಗ್ಲೂ ತುಂಬಾ ಚೆನ್ನಾಗಿ ನೆನಪಿದೆ. ಎಷ್ಟು ಕಷ್ಟ, ಎಷ್ಟು ನೋವು, ಎಷ್ಟು ರಾತ್ರಿ, ಎಷ್ಟು ನಿಟ್ಟುಸಿರು. ಎಷ್ಟು ಕಷ್ಟ, ಎಷ್ಟು ರಾತ್ರಿ, ಎಷ್ಟು ನಿಟ್ಟುಸಿರು, ಎಷ್ಟು ನೋವು. ಸರ್ಕಾರದ ತಿರಸ್ಕಾರ ಸಹಿಸಿ ಸುಮ್ಮನಾದ ಪಾಪದ ಮಂದಿ. ಸರಕಾರದ ತಿರಸ್ಕಾರ ಸಹಿಸಿ ಸುಮ್ಮನಾದ ಪಾಪದ ಮಂದಿ. ಅರಮನೆಯ ವೈಭೋಗಕ್ಕೆ ಶಬರಿಯ ಎಂಜಲು ಹಣ್ಣಿನ ಸವಿಗೊತ್ತೆ. ಅರಮನೆಯ ವೈಭೋಗಕ್ಕೆ ಶಬರಿ ಎಂಜಲು ಹಣ್ಣಿನ ಸವಿಯೂ ಗೊತ್ತೆ. ಗದ್ದುಗೆಯ ಸೊಕ್ಕಿಗೆ ಒಡೆದು ಹೋದ ಕನಸುಗಳ ಕಣ್ಣೀರು ಗೊತ್ತೆ. ಗದ್ದುಗೆಯ ಸೊಕ್ಕಿಗೆ ಒಡೆದು ಹೋದ ಕನಸುಗಳ ಕಣ್ಣೀರು ಗೊತ್ತೆ. ತನ್ನಿಂದ ಅಧಿಕಾರ ಕಸಿಯುವಂತ, ತನ್ನಿಂದ ಇವ್ರೇನ್ ಮಾಡ್ತಾರೆ, ಕೇಂದ್ರ ಸರ್ಕಾರ ನಮ್ಗೇನ್ ಮಾಡುತ್ತೆ? ತನ್ನಿಂದ ಅಧಿಕಾರ ಕಸಿಯುವಂತ ಸರ್ಕಾರ ಮಾಡಿ ಏನುಪಯೋಗ? ಕಲ್ಲಿನ ಮೇಲೆ ಕೆತ್ತುವ ಬರಹವ ಸುದ್ದಿ ಹಾಳೆಗೆ ದೂಡಿದರೇನು? ಮೂರ್ತಿಗಳಲ್ಲಿ ಪೂಜೆಯು ಸಿಲುಕಿ. ಕೊನೆ ಚರಣ ನನಗೋಸ್ಕರ ಹೇಳ್ತಿದ್ದೀನಿ. ಪದಗಳಲ್ಲಿ ಆಟವಾಡುವ ನನಗೆ ಸತ್ಯ ಹೇಳುವುದು ನನ್ನ ಪರಂಪರೆ. ಯಾರಿಗೆ ನೆಹರು ಆಗಕ್ಕಾಗ್ಲಿಲ್ಲ, ನನಗೆ ದಿನಕರ ಆಗೋ ಪ್ರಯತ್ನ ಮಾಡಿದ್ದೀನಿ. ಪದಗಳಲ್ಲಿ ಆಟವಾಡುವ ನನಗೆ ಸತ್ಯ ಹೇಳುವುದು ನನ್ನ ಪರಂಪರೆ. ನಾವು ಕಬೀರನ ತಲೆಮಾರಿನವರು, ಬಾಬರು ಅಕ್ಬರನಿಗೂ ಹೆದರಲಿಲ್ಲ. ನಾವು ಕಬೀರನ ತಲೆಮಾರಿನವರು, ಬಾಬರ್ ಅಕ್ಬರ್ನಿಗೂ ಹೆದರಲಿಲ್ಲ. ಪೂಜೆಯ ದೀಪ ಹೆದರುವುದಿಲ್ಲ, ಹೊಂಚು ಹಾಕುವ ಬಿರುಗಾಳಿಯ ಕಂಡು. ಪೂಜೆಯ ದೀಪ ಹೆದರುವುದಿಲ್ಲ, ಹೊಂಚು ಹಾಕುವ ಬಿರುಗಾಳಿ ಕಂಡು. ಮಾತಿನ ಮೌಲ್ಯ ತೀರಿಸಲಾಗದು ಅನುದಾನಿತ ರಾಜ್ಯಸಭೆಗಳಿಂದ. ಪೂಜೆಯ ದೀಪ ಹೆದರುವುದಿಲ್ಲ, ಹೊಂಚು ಹಾಕುವ ಬಿರುಗಾಳಿ ಕಂಡು. ಮಾತಿನ ಮೌಲ್ಯ ತೀರಿಸಲಾಗದು ಅನುದಾನಿತ ರಾಜ್ಯಸಭೆಗಳಿಂದ. ಯಾರ ಎದುರು ಕಾಳಗವಿತ್ತೋ, ಕಾಂಗ್ರೆಸ್ ಬಿಜೆಪಿ ರಾಜಕೀಯದ ಎದುರು, ಅದಕ್ಕೆ ಬಂದಿದ್ದು. ಯಾರ ಎದುರು ಕಾಳಗವಿತ್ತೋ ಅವರನ್ನೇ ಆಯುಧವಾಗಿ ಮಾಡಿದರೇನು? ಕಲ್ಲಿನ ಮೇಲೆ ಕೆತ್ತುವ ಬರಹವ ಸುದ್ದಿ ಹಾಳೆಗೆ ದೂಡಿದರೇನು? ಮೂರ್ತಿಗಳಲ್ಲಿ ಪೂಜೆಯು ಸಿಲುಕಿ, ವಿಧಾನಗಳಲ್ಲಿ ಭಕ್ತಿಯು ಸಿಲುಕಿ. ಮನಸ್ಸು ಕೊಟ್ಟು ಸಂಚನು ಮಾಡಿ, ಒಲ್ಲದ ಮನದಿಂದ ಸತ್ಯವ ಆಡಿ. ಪ್ರಶ್ನೆಯ ಮಳೆಗೆ ಕುಸಿಯುವ ನೀವು, ನಾಯಕರಾಗಿ ಮಾಡಿದ್ದೇನು? ಕಲ್ಲಿನ ಮೇಲೆ ಕೆತ್ತುವ ಬರಹವ ಸುದ್ದಿ ಹಾಳೆಗೆ ದೂಡಿದರೇನು? ನಿಮ್ಮೊಳಗಿನ ಕವಿ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ನಾನು ಕೇಳದೇ ಇರುವಂತ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಬಿಡ್ತು. ಇದು ಕವಿತೆ ಇತಿಹಾಸದಲ್ಲಿ ದಾಖಲಾಗುತ್ತೆ ರಜತ್ ಅವ್ರೆ. ನನ್ನ ಆಯಸ್ಸು ನಿಮ್ಮ ಆಯಸ್ಸು ದೇವ್ರ ತೀರ್ಮಾನ ಮಾಡಿದಾನೆ. 100 ವರ್ಷ ಬದುಕಿ 100-125 ವರ್ಷ ಎಲ್ಲರ ಆಯಸ್ಸು ತೀರ್ಮಾನ ಆಗಿದೆ. ಪದಗಳ ಆಯಸ್ಸು ಮುಗಿಯೋದಿಲ್ಲ. ಮುಂದೊಂದು ದಿನ ಇದರ ಮೊಕದ್ದಮೆ ನಡೆದಾಗ ಕಾಲದ ನ್ಯಾಯಾಲಯದಲ್ಲಿ, ಇದು ಈಗ ನಿಮ್ಮ ನ್ಯಾಯಾಲಯ, ಸಮಯ ನ್ಯಾಯಾಲಯದಲ್ಲಿ ಇದರ ಮೊಕದ್ದಮೆ ನಡೆದ್ರೆ, ಒಂದು ವೇಳೆ ನನ್ನ ದೇಹ ಅಳಿದು ಹೋದ್ರೂ ಕೂಡ ನನ್ನ ಸಾಕ್ಷಿಯಾಗಿ ಇತಿಹಾಸಕ್ಕೆ ನಾನು ಏನು ಹೇಳಬೇಕು ಅನ್ಕೊಂಡಿದ್ದೋ ಅದು ಎಲ್ರಿಗೂ ತಿಳಿಯುತ್ತೆ. ನಾನು ಹೇಳುತ್ತೇನೆ. ನಿಮ್ಮ ಮಾತನ್ನ ನಾನು ಪೂರ್ತಿ ಒಪ್ತೀನಿ.